ಏನು ಬರ್ಕೊಂಡಿದ್ದೆ ಜನ ಇಲ್ಲ ಹಾಂ ಈಗ ಇಟ್ಕೊಂಡಿದ್ದೆ ಇನ್ನ ಮೊಬೈಲ್ ಜ್ಞಾಪಕ ಇಲ್ವಾ? ಮೈಂಡಲ್ ಇರ್ಬೇಕು. ಮೈಂಡಲ್ ಇರ್ಬೇಕು. ನಾನು ಸೀರಿಯಲ್ ನಾನು ಹೇಳಿದ ಡೈಲಾಗು ಆಚೆಗೆ ಬಂದ್ಮೇಲೆ ನಂಗೆ ನೆನಪಿರಲ್ಲ. ಹೇಳ್ಬಿಟ್ಟು ಹಂಗೆ ಮರ್ತೋಗ್ಬಿಡ್ಬೇಕಮ್ಮ. ಆವಾಗ ಕ್ರಿಯೇಟಿವಿಟಿ ಮತ್ತೆ ಹೊಸದಾಗಿ ಬರುತ್ತೆ. ಗೊತ್ತಾಯ್ತಾ? ಒಂದು ನಿಮಿಷ ಏನೋ ಹೇಳ್ಬಿಟ್ಟ. A few moments later. ಓಕೆ ಅವಳಿಗೆ ನಾನು ಪ್ರಪೋಸ್ ಮಾಡಿರೋ ರೀತಿ. ದಿಸ್ ಇಸ್ ವೆರಿ ಫಿಲ್ಮಿ. ಮೇ ಬಿ ದಿಸ್ ಇಸ್ ನಾಟ್ ದ ಬೆಸ್ಟ್ ವೇ ಟು ಪ್ರಪೋಸ್, ಬಟ್ ಜಸ್ಟ್ ಲುಕ್ ಇನ್ ಟು ಮೈ ಐಸ್, ಯು ವಿಲ್ ಸಿ ವಾಟ್ ಮೈ ಹಾರ್ಟ್ ವಾಂಟ್ಸ್ ಟು ಸೇ. ನಮ್ಮ ಲೈಫಲ್ಲಿ ನಾವಿಬ್ಬರು ಮೀಟ್ ಮಾಡ್ತೀವಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಒಂದ್ಸರಿ ಡೀಪಾಗಿ ಯೋಚನೆ ಮಾಡಿ ನೋಡಿದ್ರೆ, ಯು ವರ್ ಸರ್ಚಿಂಗ್ ಫಾರ್ ಮೀ ಆಲ್ ಯೋರ್ ಲೈಫ್ ಆ್ಯಂಡ್ ಐ ವಾಸ್ ವೇಟಿಂಗ್ ಫಾರ್ ಯು ಆಲ್ ಮೈ ಲೈಫ್. ದಿಸ್ ಈಸ್ ವೈ ಐ ಲವ್ ನೇಚರ್ ಆ್ಯಂಡ್ ಬಿಲೀವ್ ಇನ್ ಡೆಸ್ಟಿನಿ. I swear to God that I believe in. Ramya, you are the best thing happened to me in my life. You are the best thing happened to me in my life. You know that my greatest strength is making the right choice and taking the right decision. I have decided to enjoy and spend the rest of my life with you. I would like to ask you the same. ನಾನು ನಿನ್ನನ್ನು ರಾಣಿ ಥರ ನೋಡ್ಕೊಳಕ್ಕಾಗದೇ ಇದ್ರು ನನ್ನ ಮಗು ಥರ ನೋಡ್ಕೋತೀನಿ ಕಂದ. ಪ್ಲೀಸ್ ಆನ್ಸರ್ ವಿತ್ ಆಲ್ ಯೋರ್ ಹಾರ್ಟ್. Will you marry me? ಅವ್ನು ನೋಡ್ಕೊಂಡು ಯಾಕೆ ಹೇಳ್ತಿದ್ದೆ? ನಾನು ನೋಡ್ಕೊಂಡೆ ಹೇಳು. Will you marry me? ಎಸ್, ಐ ವಿಲ್ ಮ್ಯಾರಿ ಯು. ಒಪ್ಕೊಂಡಾಯ್ತು. ಪ್ಲೀಸ್ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಸೋಣ. ಖಂಡಿತ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಮನಸ್ಸಿಂದ ಏನು ಬಂತು ಅದು ಅದು